ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಸುತ್ತ ಅನುಮಾನಗಳ ಹುತ್ತ ಶುರುವಾಗಿದೆ. ಪೋಚಿಂಗ್ ಕಾರ್ಯಾಚರಣೆಯಲ್ಲಿ ಸಾವಿನ ಬಗ್ಗೆ ಅನುಮಾನ ಅಧಿಕಾರಿಗಳೇ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಸುತ್ತ ಅನುಮಾನಗಳ ಹುತ್ತ, ಅಧಿಕಾರಿಗಳೇ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ ಎನ್ನುವಂತ ಅನುಮಾನ ಶುರುವಾಗಿದೆ. ಅರಣ್ಯ ಇಲಾಖೆ ವಿರುದ್ಧ ಮೃತರ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಇಲಾಖೆಯಿಂದ ತಪ್ಪಾಗಿದೆ ಎಂದ ಸಚಿವ ಪುಟ್ಟರಂಗಶೆಟ್ಟಿ. ಅರಣ್ಯ ಇಲಾಖೆ ಹೇಳಿದ್ದನ್ನ ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ. ಅರಣ್ಯ ಇಲಾಖೆ ನನಗೆ ತಪ್ಪು ಮಾಹಿತಿ ಕೊಟ್ಟಿದೆ. ಸಚಿವ ಪುಟ್ಟರಂಗಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಅಧಿಕಾರಿ ಒಂದೊಂದು ರೀತಿಯನ್ನ ಹೇಳ್ತಿದ್ದಾರೆ. ಹಾಗಾಗಿ 7 ಅಧಿಕಾರಿಗಳ ವಿರುದ್ಧ ಕೊಲೆ ಪ್ರಕರಣವನ್ನ ದಾಖಲಿಸಬೇಕು. ಅರಣ್ಯ ಇಲಾಖೆ ವಿರುದ್ಧ ಸಚಿವ ಪುಟ್ಟರಂಗಶೆಟ್ಟಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ ಸುತ್ತ ಈಗ ಸಾಕಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಅಧಿಕಾರಿಗಳದ್ದೇ ತಪ್ಪು ಅನ್ನುವಂತ ಅನುಮಾನ ಶುರುವಾಗ್ತಿದೆ. ಯಾಕಂದ್ರೆ ಅಧಿಕಾರಿಗಳು ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಿದ್ದಾರಂತೆ. ಹಾಗಿದ್ದ ಮೇಲೆ ಇದು ಹೇಗೆ ನಿಜವಾಗೋದಕ್ಕೆ ಸಾಧ್ಯ? ಬೇಕು ಅಂತಲೇ ಆಗಿರುವಂತದ್ದ ಅಥವಾ ಇದರ ಹಿಂದೆ ಯಾರ ಕೈಯ ಇರಬಹುದು? ಈ ರೀತಿಯಾದಂತ ಸಾಕಷ್ಟು ಅನುಮಾನಕ್ಕೆ ಎಡೆಯಾಗಿದೆ ಈ ಘಟನೆ. ಸರ್ ಏನಕ್ಕೆ ಸರ್ ಆಗಿರೋದು? ಬೇಟೆಗೆ ಹೋಗಿ ಮಾಂಸ ಹೆಚ್ಚು ಹಾಕ್ಬಾರ್ದು ಅಂತ ಪುರಾವೆಗಳು ಬೇಕಲ್ಲ, ಬೇರೆ ಬೇರೆ ಥರ ಮೆಸೇಜ್ ಬರ್ತದೆ. ಪರಿಶೀಲನೆ ಮಾಡಿ ಸರ್. ಈಗ ಸ್ಥಳೀಯರ ಆರೋಪ ಏನಂದ್ರೆ ಅಲ್ಲಿ ಗ್ರಾಮಸ್ಥರದು ಅವ್ರನ್ನ ಹಿಡಿದು ನಂತರ ಶೂಟೌಟ್ ಮಾಡಿದ್ದಾರೆ ಅಂತ. ಗ್ರಾಮಸ್ಥರು ಹಂಗೆ ಅಂತ ಹೇಳ್ತಾರೆ, ಇವರು ಇಲ್ಲ ನಮಗೂ ಶೂಟ್ ಮಾಡೋಕೆ ಬಂದು ನಾವು ಮಾಡೋದು ಅಂತ ಇವ್ರು ಹೇಳ್ತಾರೆ. ಸತ್ಯ ಇದು ಮಾಡಿದ್ವಿ ಅಂತ ಪರಿಶೀಲನೆ ಮಾಡಿ ತನಿಖೆಗೆ ಆದೇಶ ಮಾಡ್ತೀರಾ ಸರ್? ಈ ಪ್ರಕರಣ ನೋಡ್ತೀನಿ, ಮಾತಾಡ್ತೀನಿ. ನಾನು ವಿಸಿಟ್ ಕೊಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಅಲ್ಲಿ 3 ಬಾಡಿಗಳು ಹಾಕ್ಕೊಡ್ತೀನಿ. ಸಾರ್ವಜನಿಕರು ಅವ್ರನ್ನ ನೋಡಿ ಆದರೂ ಕತ್ತರ ಭಾಗ ಹಬ್ಬ ಕೊಡೋದು ಹಾಕ್ಕೊಟ್ಟು ಟ್ರಾಕ್ಟ್ಲಿ ಏನು ಹೇಳ್ತದೆ ಪಾರೆ ಟ್ರಾಕ್ಟ್ನಲ್ಲಿ ಆ ಥರ ಕತ್ತಿಯೆಲ್ಲ ಹೊಡೀರಿ ಅಂತ ಹೇಳಿದ್ರು. ಹೊಡಿಬೇಕಾದ್ರೆ ಅವರೆಲ್ಲ ಫೋಟೋಗಳೆಲ್ಲ ತಗೊಂಡು ಹೊಡಿಬೇಕಾಯ್ತದೆ. ಅವ್ರು ಶೂಟ್ ಮಾಡೋದು ಹೇಗೆ ಹಾಕಿ ನೋಡಿದ್ರೆ ಹಸಿರು ಪ್ರಾಣಿಗಳೆಲ್ಲ ಒಂದೇ ಬರೀ ಪ್ರಾಣಿಗೋಸ್ಕರ ಮನುಷ್ಯನ ನೆಟ್ಟಿನ ಮಾಡಿ ಬೆಳಗ್ಗೆ ಆಗಿತ್ತು. 5 ಬೆಳಗ್ಗೆ ಆಗ್ತದೆ. ಸರಿಯಾದ ಮಾಹಿತಿ ಏನಂತ ನೋಡಬೇಕಾಗಿದೆ, ಪರಿಶೀಲನೆ ಮಾಡ್ತೀನಿ. ಏನಾಗ್ತದೆ ಅಂದರೆ ಕತ್ತಿ ಕತ್ತಿ ಹೊಡ್ತಾರೆ, ಏನಾಯ್ತದೆ ಅಂತ ಪರಿಶೀಲನೆ ಮಾಡಿಸ್ತೀವಿ. ಸರ್ ಏನಕ್ಕೆ ಸರ್ ಆಗಿರೋದು? ಅವರೆಲ್ಲ ಪ್ರಕಾರ ಬೇಟೆಗೆ ಹೋಗಿ ಮಾಂಸ ಹೆಚ್ಚು ಹಾಕ್ಬಾರ್ದು ಅಂತ ಪುರಾವೆಗಳು ಬೇಕಲ್ಲ, ಬೇರೆ ಬೇರೆ ಥರ ಮೆಸೇಜ್ ಬರ್ತದೆ. ಪರಿಶೀಲನೆ ಮಾಡಿ ಸರ್. ಈಗ ಸ್ಥಳೀಯರ ಆರೋಪ ಏನಂದ್ರೆ ಅಲ್ಲಿ ಗ್ರಾಮಸ್ಥರದು ಅವ್ರನ್ನ ಹಿಡಿದು ನಂತರ ಶೂಟೌಟ್ ಮಾಡಿದ್ದಾರೆ ಅಂತ. ಗ್ರಾಮಸ್ಥರು ಹಂಗೆ ಅಂತ ಹೇಳ್ತಾರೆ, ಇವರು ಇಲ್ಲ ನಮಗೂ ಶೂಟ್ ಮಾಡೋಕೆ ಬಂದು ನಾವು ಮಾಡೋದು ಅಂತ ಇವ್ರು ಹೇಳ್ತಾರೆ. ಸತ್ಯ ಇದು ಮಾಡಿದ್ವಿ ಅಂತ. ಎಸ್, ಈಗ ಶಾಗ್ಯ ಗ್ರಾಮದಲ್ಲಿ ನಡೆದಿರುವಂತ ಈ ಘಟನೆ ಸುತ್ತ ಅನುಮಾನ ಬರೋದು ಸಹಜ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ಹೇಳಿಕೆಯನ್ನ ಕೊಟ್ರೆ ಯಾರು ನಂಬುವಂಥದ್ದಿರುತ್ತೆ. ಆಮೇಲೆ ಯಾರಿಗೂ ಎನ್ಕೌಂಟರ್ ಮಾಡುವಂತ ಅಧಿಕಾರ ಇಲ್ಲ. ಈಗ ಅವರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಬಂಧನ ಮಾಡಬೇಕು, ಆಗ ತಾನೇ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮಗೆ. ಅದು ಬಿಟ್ಟು ಈ ರೀತಿಯಾಗಿ ಏಕಾಏಕಿ 3ರನ್ನ ಫೈರಿಂಗ್ ಮಾಡಿ ಸಾಯಿಸಿದ್ರೆ ಈಗ ಅವರ ಗೋಳು ಕೇಳೋರು ಯಾರು? ಅವರ ಕುಟುಂಬಸ್ಥರಿಗೆ ಹೊಣೆ ಯಾರು? ಆ ಜೀವಕ್ಕೆ ಬೆಲೆ ಇಲ್ವಾ? ಇದಕ್ಕೆ ಸಚಿವ ಪುಟ್ಟರಂಗಶೆಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 7 ಅಧಿಕಾರಿಗಳನ್ನ ಬಂಧಿಸಬೇಕು, ಮತ್ತೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ DK ಶಿವಕುಮಾರ್ ಕೂಡ ಬೆಳಿಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ರು, ಸಮಗ್ರವಾದ ತನಿಖೆ ಮಾಡ್ತೀವಿ, ಎಲ್ಲವನ್ನ ವಶಪಡಿಸಿಕೊಂಡಿದ್ದೀವಿ ಈಗಾಗಲೇ ಅಂತ.